ಪೇಪರ್ ಕರೆಕ್ಷನಲ್ಲೇ ಪೂರ್ತಿ ಸಂಡೇ ಮುಗಿದೋಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೆ ರೆಡಿ ಮಾಡಿ ಇಡ್ತಾಯಿದ್ದೆ. ಈಗ ಜಸ್ಟ್ ಬಂದರು ಇವರು ಸಿಟಿಯಿಂದ. ಗ್ರೇವಿ ರೆಡಿ ಆಯಿತು ಮತ್ತು ಕ್ಲೀನಾಗಿ ದಮ್ ಆಗುತ್ತೆ ಬಿರಿಯಾನಿ. ಹಲ್ಲು ಭಾಳ ಆಗ್ಬಿಟ್ಟೈತೆ ನನಗೆ, ಅರ್ಜೆಂಟಾಗಿ ರಾಯಮೂರಿಗೆ ಬಾ ಅಂತ ಅಂದ ಹಾಸ್ಪಿಟಲ್. ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಈಗ ನೀರು ಬಿಟ್ಟಿದ್ದಾನೆ. ಸೊ ವಾಶಿಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ವಾಶಿಗೆ ಹಾಕಿದ್ದೀನಿ ಒಂದು ರೌಂಡು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ 5:30ಗೆ ನೀರು ಬಿಟ್ಟು ತುಂಬ ಒಳ್ಳೆಯದಾಯಿತು, ಯಾಕಂದರೆ ಎಲ್ಲ ಕೆಲಸ ಬೇಗನೆ ಮುಗಿಯುತ್ತೆ. ನೀರಿತ್ತು ಆ್ಯಕ್ಚುಲಿ, ಖಾಲಿ ಮಾಡಿರಲಿಲ್ಲ ನಾನು. ಸೊ ಇದು ಒಂದು ಕೊಳಗ ತುಂಬಬೇಕು, ವಾಶ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಿದೆ. ಇವತ್ತು ಬೇಗನೆ ಕೆಲಸ ಆಗೋಗುತ್ತೆ. ಪೇಪರ್ ಕರೆಕ್ಷನ್ನು ಒಂದು ಸ್ವಲ್ಪ ಉಳಿದಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು 6:30ಗೆಲ್ಲ ಕುತ್ಕೋಬೋದು. ಸೊ ತಿಂಡಿ ಎಲ್ಲ ರೆಡಿ ಇದೆ. ಇದು ನೆನ್ನೆ ಅವರು ಬರಬೇಕಾದ್ರೆ ಹೊಲದಲ್ಲಿ ಸೌತೆಕಾಯಿ ಮಾರ್ಕೆಟಿಗೆ ಬಿಡೋಕ್ಕೆ ಅಂತ ಅವರು ಹೊಲದವ್ರು ಕಟ್ ಮಾಡ್ತಿದ್ರಂತೆ. ಸೊ ಹಾಗಾಗಿ ಇವರು ಸ್ವಲ್ಪ ತೊಗೊಂಬಂದಿದ್ದಾರೆ ಸೌತೆಕಾಯಿ ಹೊಲದಿಂದ, ಕಂಪ್ನಿಯಿಂದ ಬರಬೇಕಾದ್ರೆ ಈವ್ನಿಂಗು. ಸೊ ಬೆಳಗ್ಗೆ ಉಪವಾಸ ಇದ್ದು ಅವರು ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾರೆ. ಒಳ್ಳೆ ನಿದ್ದೆಯಲ್ಲಿದ್ದಾರೆ ಇವರು. ಎಕ್ಸಾಕ್ಟ್ 6:30ಗೆ ಎಬ್ಬಿಸ್ತೀನಿ. 6:30ಗೆ ಅವ್ರ ಕಂಪ್ನಿಗೆ ಹೋಗಬೇಕು, ಹಾಗಾಗಿ ಸೊ ಮತ್ತೆ ಸಿಗ್ತೀನಿ. 6:30 ಆಯಿತು, ಕಂಪ್ನಿಗೆ ಹೋಗ್ತಿದ್ದಾರೆ ಇವರು. ಇವತ್ತು ರೋಸಾ ಇದ್ದಾರೆ. ಆ್ಯಕ್ಚುಲಿ ಸೋಪ್ ಖಾಲಿಯಾಗಿತ್ತು, ಸೋಪ್ ಬೇಕಿತ್ತು. ಸೋಪ್ ತಂದುಕೊಟ್ರು. ಉಳಿದಿರೋ ಚೇಂಜನ್ನು ಈಗ ನನಗೆ ತಂದು ಕೊಟ್ಟಿದ್ದಾರೆ. ಸೊ ಎಲ್ಲ ಕೆಲಸ ಮುಗೀತು. ಬಟ್ಟೆನೂ ಒಗ್ದಾಗಿದೆ. ಅವ್ರ ಬಟ್ಟೆ ಹಾಕಿದ್ದೀನಿ ಇವಾಗ. ನೆಕ್ಸ್ಟ್ ಇನ್ನೊಂದು ರೌಂಡ್ ಬಟ್ಟೆ ಹೋಗಿದ್ರೆ ಮುಗೀತು. ಏನಾದರೂ ತಿಂಡಿ ಮಾಡಬೇಕೀಗ. ನೀರೆಲ್ಲ ತುಂಬ ಆಗಿದೆ. ಸೆಕೆಂಡ್ ರೌಂಡ್ ಬಟ್ಟೆ ಹೋಗಿತಾ ಇದೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಪೇಪರ್ ಕರೆಕ್ಷನಿಗೆ ಕೂತಿದ್ದೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಎದ್ದಿದ್ದೆ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ. ಈವ್ನಿಂಗ್ 4 to 5 ತನಕ ಆಯಿತು ನೋಡಿರಿ ಪೇಪರ್ ಕರೆಕ್ಷನ್. ಟೋಟಲ್ 300 ಆನ್ಸರ್ ಶೀಟ್ ಕರೆಕ್ಟ್ ಮಾಡಬೇಕು. ಮಟನ್ ಥರ ಕೊಂಟ್ಯಾರ ನೋಡ್ರಿ. ಸಂಡೇ ಸ್ಪೆಷಲ್ಲು ಮಟನ್ ಕರಿ ಮಾಡಬೇಕಂತೆ. ಇದ್ದಕ್ಕಿದ್ದಂಗೆ ನೆನಪಿಸ್ಕೊಂಡ್ಯಾರೆ. ಇಲ್ಲಿ ನೋಡಿದ್ರೆ ನನ್ನ ಪೇಪರ್ ಕರೆಕ್ಷನ್ಸೇ ಮುಗ್ದಿಲ್ಲ ಇನ್ನೂ. ಪೇಪರ್ ಕರೆಕ್ಷನ್ಸ್ ಬಾಕಿ ಐತೆ. ಒಂದು ಸ್ವಲ್ಪ ಮಸಾಲೆನೂ ಜೋಡಿಸ್ಕೋಬೇಕು. ಮಟನ್ ಕರಿ ಮತ್ತು ಚಪಾತಿ ಮಾಡಬೇಕಂತೆ. ಅದ್ರ ಜೊತೆಗೆ ಸ್ವಲ್ಪ ಪಲಾವ್ ಮಾಡ್ತೀನಿ, ಏಕೆಂದರೆ ಪಲಾವ್ ತುಂಬ ದಿನ ಆಯಿತು ಮಾಡೇ ಇಲ್ಲ. ಸೊ ಪಲಾವು, ಮಟನ್ ಕರಿ, ಚಪಾತಿ ಮಾಡಬೇಕು. ಬಟ್ಟೆ ಎಲ್ಲ ಒಣಗಿದೆ. ಅವ್ರು ಬರೋಷ್ಟೊತ್ತಿಗೆ ಪೂರ್ತಿ ಬಟ್ಟೆ ಎಲ್ಲ ಮಡಚಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೋತೀನಿ. ನೋಡೋಣ, 6:30ಗೆ ಉಪವಾಸ ಬಿಡೋದು. ಅಷ್ಟೊತ್ತಿಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೋತೀನಿ. 1 kg ಮಟನ್ನ. ಏನೇನು ಮಾಡಬೇಕು, ಸಾರು ಮಾಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ನೋಡೋಣ. ಎಲ್ಲ ಕರಿ ಮಾಡಿವು ಅಂತ ಹೇಳ್ತಿದ್ದಾರೆ. ಬಟ್ ಸಾರೂ ನೋಡ್ತೀನಿ, ಚೆಕ್ ಮಾಡ್ತೀನಿ, ಆದರೆ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೆ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸುಲಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಇದೆ ಇಲ್ಲಿ. ಸೊ ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಮಸಾಲೆ, ಚಕ್ಕೆ ಲವಂಗ,
ಏಲಕ್ಕಿ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಕೊತೀನಿ. ಒಂದು ಸರಿ ಇಷ್ಟು ರುಬ್ಬಿಟ್ಕೊಂಡ್ಬಿಟ್ರೆ ನನಗೆ ಸುಮಾರು ಒಂದೂವರೆ ತಿಂಗಳು ತನಕ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ಚಿಂತೆ ಇರಲ್ಲ. ಹಾಗೆ ಅವರಿಗೆ ರೋಸಾ ಬಿಡೋಕ್ಕೆ ಅಂಥೇಳಿ ಶರ್ಬತ್ ಮಾಡಿದೆ. ಶರ್ಬತ್ ಮಾಡಿ ಅದಕ್ಕೊಂಚೂರು ತಂಪಿನ ಬೀಜ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಮಟನ್ ತೊಗೊಂಬಂದು ಕೊಡ್ತಾರೆ. ಇವತ್ತು ಬರೀ ಕರಿ ಮತ್ತು ಚಪಾತಿ ಮಾಡೋಕ್ಕೆ ಹೇಳಿದ್ರು, ಬಟ್ ನನಗೆ ಯಾಕೋ ಬಿರಿಯಾನಿ ತಿನ್ನೋಂಗೆ ಆಗ್ತಾಯಿದೆ. ಸೊ ಬಿರಿಯಾನಿನೂ ಮಾಡ್ತೀನಿ ಅದ್ರ ಜೊತೆಗೆ. ಈಗ ಜಸ್ಟ್ ಬಂದರು ಇವರು ಸಿಟಿಯಿಂದ. 6:30 ಆಗೋಗ್ಬಿಟ್ಟಿದೆ. ರೋಸಾ ಬಿಡೋಕ್ಕೆ ಟೈಮ್ ಆಗಿದೆ. ಹಾಗಾಗಿ ಬೇಗ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ತೊಗೊಳ್ರಿ, ಇದು ಈ ಕವರಲ್ಲಿ ಹಾಕ್ರಿ. ಹೆಂಗೆ ಅದ್ರೊಳಗೆ ಇಡ್ಸಲ್ಲ? ಇಡ್ಸುತ್ತೆ, ಹಾಕ್ರಿ. ಆಗಲೇ ಮಾಡಿ ನೋಡಿ. ಎಲ್ಲಿ ಇಡಿಸುತ್ತೆ? ಇಡಿಸ್ಬೋದು ಈ ಕಡೆ. ಇಲ್ಲ ಮರೆ, ಇದು ಕಟ್ಟಾಗಲ್ಲ. ಇದು ಹ್ಯಾಂಡ್ಲಲ್ಲಿ ಇಟ್ಕೊಂಡೇ ಹೋಗೋದಾ? ಇದು ಹ್ಞೂ. ಈಗ ಮುಚ್ಚು. ರೋಬ್ಸ ಮಾಡಲಾ ಜ್ಯೂಸು? ಬೇಡ ಬೇಡ, ಹಿಂಗೆ ತಿನ್ನಕ್ಕೆ ಬರ್ತದೆ. ಹೆಚ್ಚಿಡು. ಫ್ರೂಟ್ಸ್ ಅವು ಎಲ್ಲ ಇದಾವೆ. ಅಂತ ತೆಗೆದಿಡು ಅದನ್ನೆಲ್ಲ. ಏನೇನು ತಂದಿರೋ ನೋಡಿ ತೆಗ್ದಿಡ್ತೀನಿ. ಮಟನ್ ತಂದಿರ, ಹಣ್ಣು ತಂದಿದ್ದಾರೆ. ಇದು ಕಲ್ಲಂಗಡಿ, ನಾನ್ ವೆಜ್ಜು, ಪುದೀನ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಇದೇನು ಆ್ಯಪಲ್ ತಂದಿದ್ದಾರೆ, ಮತ್ತು ಆರೆಂಜು ದ್ರಾಕ್ಷಿ ತಂದಿದ್ದಾರೆ. ಬ್ಲ್ಯಾಕ್ ಗ್ರೇಪ್ಸ್, ಕಪ್ಪು ದ್ರಾಕ್ಷಿ ತಂದಿದ್ದಾರೆ. ಸೊ ಇದನ್ನೆಲ್ಲ ತೆಗೆದಿಟ್ಟು, ಶುಂಠಿ ಬೆಳ್ಳುಳ್ಳಿ ಕತೆ ಇನ್ನೂ ಮುಗ್ದಿಲ್ಲ ನಂದು. ಸೊ ಬೇಗ ಇದೊಂಚೂರು ಪೇಸ್ಟ್ ಮಾಡಿ ಇಟ್ಕೊಂಡು ಬಿರಿಯಾನಿಗೆ ರೆಡಿ ಮಾಡ್ಕೋತೀನಿ. ಹಾಗೆ ಗ್ರೇವಿಗೆ ರೆಡಿ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದು ಬಿರಿಯಾನಿಗೆ ಮತ್ತು ಮಸಾಲೆಗೆ ಎರಡಕ್ಕೂ ಬೇಕಂತ ಹೇಳಿ ಸೊಪ್ಪು ಅವೆಲ್ಲ ತೊಗೊಂಬಂದೆ. ಸೊ ಇವಾಗ ಟೀಗೆ ಇಡಬೇಕು. ಇಲ್ಲಿ ಚಿಕನ್ ಬೇಯ್ತೈತೆ ಕುಕ್ಕರಾಗೆ. ಸೊ ಊಟ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಸುಲ್ದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಪ್ರಮಾಣದಷ್ಟು. ಸಾರಲ್ಲಾದರೆ ನಾವು ಚಕ್ಕೆ ಲವಂಗ ಎಕ್ಸ್ಟ್ರಾ ಹಾಕ್ಕೋಬೋದು. ಆದರೆ ಗ್ರೇವಿಯಲ್ಲಿ ಪೇಸ್ಟ್ ಏನೂ ಮಾಡಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕೋದು. ಗರಂ ಮಸಾಲ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಚಕ್ಕೆ ಲವಂಗ ಏಲಕ್ಕಿನೂ ಇದರಲ್ಲಿ ಪೇಸ್ಟಲ್ಲಿ ಮಿಕ್ಸ್ ಮಾಡಿಡ್ತೀನಿ. ಸಾರಿಗೆ ಹಾಕಬೇಕಾದ್ರೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತೀನಿ. ಫ್ರೈಗಾದರೆ ಇದರಲ್ಲಿರೋದೇ ಸರಿ ಹೋಗುತ್ತೆ. ಈಗ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೋತೀನಿ. ಗ್ರೇವಿಗೆ ಮತ್ತು ಬಿರಿಯಾನಿಗೆ ತೆಗೆದಿಟ್ಕೊಂಡಿದ್ದೀನಿ 2 ಪ್ಲೇಟಲ್ಲಿ. ಮತ್ತು ಉಳಿದಿರೋದನ್ನು ಇದರಲ್ಲಿ ತುಂಬಿಟ್ಟಿದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಕೋತೀನಿ. ನಾನೀಗ ಸುಮಾರು 2 ತಿಂಗಳು ತನಕ ಆಗತ್ತಿದು, ಚಿಂತೆನೇ ಇರಲ್ಲ. ಸೊ ಯಾವಾಗ ಬೇಕು ಅವಾಗ ನಾನು ಯೂಸ್ ಮಾಡ್ಕೋಬೋದು ಇದನ್ನು. ತೊಳ್ರಿ, ಇದನ್ನು ಫ್ರಿಜ್ಜಲ್ಲಿಡ್ರಿ, ಜಾಸ್ತಿ ಪ್ರೆಸ್ ಮಾಡಿಬಿಡ್ರಿ ಇದನ್ನು. ಹಾಗಾಗಿ ಜಸ್ಟ್ ಇವಾಗ ಬಂದೆ ನಮಾಜಿಂದ. ಬೆಳಗಿಂದ ಲಾಗ್ ಮಾಡಿರಲಿಲ್ಲ, ನನ್ನ ವೈಫ್ ಲಾಗ್ ಮಾಡಿದ್ದು ಬೆಳಗಿಂದ. ಬೆಳಗ್ಗೆ ಇವತ್ತು ಬೇಗನೆ ಎದ್ದು ನಮಾಜೆಲ್ಲ ಮುಗಿಸ್ಕೊಂಡು ರೋಜಾ ಇದ್ದೆ ಇವತ್ತು. 22 22ನೇ ರೋಜಾ ಇವತ್ತು ಕಂಪ್ಲೀಟ್ ಆಯಿತು. ಸೊ ನಿನ್ನೆ ರೋಜಾ ಇರಲಿಲ್ಲ, 21ನೇ ಮಿಸ್ ಆಗಿಬಿಡ್ತು, ಲೇಟ್ ಆಗಿದೆ ಅಂತ ಹೇಳಿದೆ. ಸೊ ಇವತ್ತು ರೋಜಾ ಇದ್ದೆ. ಮುಗಿಸ್ಕೊಂಬಿಟ್ಟು ಬೆಳಗ್ಗೆ ಕಂಪ್ನಿಗೆ ಹೋದೆ ನಾನು. ಮಾರ್ನಿಂಗ್ 7 o'clockಗೆ ಮಾರ್ನಿಂಗ್ ಹೋಗ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ಮುಗಿಸ್ಕೊಂಬಂದೆ. ಡ್ಯೂಟಿ ಮುಗಿಸ್ಕೊಂಬಂದು ರಾಣೆಬೆನ್ನೂರಿಗೆ ಹೋಗಬೇಕಾಗಿತ್ತು ಮಾರ್ಕೆಟ್ಗೆ. ಸ್ವಲ್ಪ ಚಿಕನ್ನು ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು. ಸೊ ತೊಗೊಂಬಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದೆ. ಖಾಲಿ ಆಗಿತ್ತು, ಮನೆಗೆ ಇದ್ದಿಲ್ಲ. ಆ ಮಸ್ಜಿದಿಗೆ ಕೊಡೋಕ್ಕೂ ಫ್ರೂಟ್ಸ್ ಬೇಕಾಗಿತ್ತು. ಸೊ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಸರ್ ರಾಣೆಬೆನ್ನೂರಿಗೆ ಹೋಗಿದ್ದೆ. ರಾಣೆಬೆನ್ನೂರಿಗೆ ಹೋಗ್ಬಿಟ್ಟು ತೊಗೊಂಬಂದು ಇಟ್ಟು ನೆಕ್ಸ್ಟ್ ಮಸ್ಜಿದ್ ತೊಗೊಂಡೋಗಿ ಇವಾಗ ಅದೇ ಇಫ್ತಾರಿಗೆ ಮುಗೀತು. ನಮಾಜ್ ಮುಗಿಸ್ಕೊಂಡು ಮಗ್ರಿಬ್ದು ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ಇವಾಗ ಅದೇ ಟೀ ಕುಡಿಬೇಕು. ಬೆಳಗ್ಗೆ ಕುಡಿದಿದ್ದು ಮತ್ತು ಟೀ ಕುಡಿದಿರಲಿಲ್ಲ. ಸೊ ಇವಾಗ ಅದೇ ಬಂದುಬಿಟ್ಟು ಟೀ ಮಾಡೋಕ್ಕೆ ಹೇಳಿದೆ ನನ್ನ ಹೆಂಡ್ತಿಗೆ. ಸೊ ಬಿರಿಯಾನಿ ಮಾಡ್ತಾಯಿದ್ದಾರೆ. ಆಮೇಲೆ ಮಸಾಲ ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಾಡೋಕ್ಕೆ ಹೇಳಿದ್ದೀನಿ. ಗ್ರೇವಿ ರೆಡಿ ಆಯಿತು. ಈಗ ಬಿರಿಯಾನಿನೂ ಆಗಿದೆ, ದಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಈ ಥರ ಹಂಚಿನಲ್ಲಿ ಇಟ್ಟರೆ ಏನಾಗುತ್ತೆ, ಕ್ಲೀನಾಗಿ ದಮ್ ಆಗುತ್ತೆ ಬಿರಿಯಾನಿ. ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ, 7:30 ಆಗಿದೆ. ಸೊ ನಮ್ಮ ಮನೆ ಪಕ್ಕದವರು ಅವ್ರು ರೋಜಾ ಇದ್ದವ್ರಿಗೆ ಇಡ್ಲಿ ಮಾಡಿದ್ರು ಇವತ್ತು. ದಾದಣ್ಣ ಅಂತೇಳ್ಬಿಟ್ಟು ಅವ್ರು ಇವಾಗ ಜಸ್ಟ್ ಇಡ್ಲಿ ಕೊಟ್ಟರು. ನಾವು ಫ್ರೂಟ್ಸ್ ತಿನ್ನೋ ಅಂದ್ಕೊಂಡೆ, ಬಟ್ ಇಡ್ಲಿ ಕೊಟ್ಟಿದ್ರಲ್ಲ, ನಾನು ಇಡ್ಲಿ ತಿಂದು ತುಂಬ ದಿನ ಆಗಿತ್ತು. ಯಾಕೆ ಮಾರ್ನಿಂಗ್ ಸೇರಿಗೆ ನಡೆಯಲ್ಲ ಇಡ್ಲಿ ಅಂತೇಳ್ಬಿಟ್ಟು ನಾವು ಟೋಟ್ಲಿ ಇದನ್ನೆಲ್ಲ ಮಾಡಿರಲಿಲ್ಲ. ಟಿಫಿನ್ ನಾಷ್ಟಾಗಳು ಮಾಡಿರಲಿಲ್ಲ, ಏನೋ ಊಟನೇ ಮಾಡಿಬಿಡ್ತಿದ್ವಲ್ಲ. ಕಡಕ್ ಅದೇ ಇವಾಗ ಇಡ್ಲಿ ತಿಂತಾಯಿದ್ದೀನಿ. ಸಖತ್ತಾಗೈತೆ ಇಡ್ಲಿ.
ರಂಜಾನು 22ನೇ ರೋಜಾ ಮುಗೀತು ಇವತ್ತಾ. ಇನ್ನೂ 7 ದಿನ ಅಷ್ಟೇ. ನಾಳೆಗೆ 8 ದಿವಸದಲ್ಲಿ ಹಬ್ಬ. ಸೋಮವಾರನೇ ಹಬ್ಬ. ನಾಳೆಗೆ 8 ದಿವಸದಲ್ಲಿ ಹಬ್ಬ. ಬಿಸಿ ಬಿಸಿ ಇಡ್ಲಿ ಕೊಟ್ಟಾರ ಪಾಪ. ಅವ್ರಿಗೆ ಏನಾದ್ರು ಹಾಕ್ಕೊಡು. ಬಿರಿಯಾನಿ ಮಾಡ್ತೀವಿ ಕೊಟ್ಟು ಬರ್ರಿ. ಇವತ್ತೇನು ಅನ್ಸೇ ಇಲ್ಲ ನೀವು ರೋಜಾ ಇದ್ದೀನಿ ಅಂತ. ರೂಢಿ ಆಗೈತಲ್ಲ 20 ದಿವಸದ್ದು. ನಿನ್ನೆ ಒಂದಿನ ಬಿಟ್ಟಿದ್ದೆ, ಭಾಳ ಬೇಜಾರಾಗ್ಬಿಡುತ್ತೆ ನನಗೆ. ಇನ್ನೊಂದು ಗ್ಲಾಸ್ ಕೊಡು. ಕಂಟಿನ್ಯೂ ಮಾಡ್ಕೊಂತ ಬಂದವನು ಎದ್ದಳಿಲ್ಲ. ಅಲಾರಾಮ್ ಇಟ್ಟಿದ್ರೆ ಏನಾಗೈತೆ, ಅಲಾರಾಮಿಂದ ವ್ಯಾಲ್ಯೂಮು ಕಡಿಮೆ ಆಗಿಬಿಟ್ಟಿದೆ. ರಿಂಗ್ ಟೋನ್ ಜಾಸ್ತಿ ಆಗೈತೆ, ಇನ್ನುಳಿದವೆಲ್ಲ ಜಾಸ್ತಿ ಇದ್ದಾವೆ. ಬಟ್ ಅಲಾರಾಮಿಂದು ರಿಂಗ್ ಟೋನಿಂದು ವ್ಯಾಲ್ಯೂಮು ಕಡಿಮೆ ಆಗಿಬಿಟ್ಟದೆ. ಆಮೇಲೆ ಸೆಕೆ ಜಾಸ್ತಿ ಅಂತ ಹೇಳ್ಬಿಟ್ಟು ಕೂಲರ್ ಬೇರೆ ಹಾಕೊಂಬಿಟ್ಟಿದ್ವಿ. ಸೊ ಆ ಕೂಲರ್ ಸೌಂಡ್ಗೆ ಆಮೇಲೆ ಇದು ವ್ಯಾಲ್ಯೂಮ್ ಕಮ್ಮಿ ಆಗಿರೋದ್ರಿಂದ ನಮ್ಗೆ ಎಚ್ಚರಣೆ ಆಗಿಲ್ಲ. ಆಮೇಲೆ ನಾನು ಹೆಂಡ್ತಿ ಬಂದು ಹಿಂಗೆ ಟೈಮ್ ತೋರಿಸ್ತಾಳೆ, 6 ಗಂಟೆ ಆಗೈತೆ ಅಂತ. ಏನು ಮಾಡಲಪ್ಪ ಅಂದ ನಾನು. 6 ಗಂಟೆಗೆ ಎದ್ದು ಮತ್ತೆ ರೆಡಿಯಾಗಿ ಹಂಗೆ ಕಂಪ್ನಿಗೆ ಹೋದೆ. ಮತ್ತು ಇನ್ನೇನು ಮಾಡೋಣ, ಒಂದು ನಿನದ್ದು ಹೋಯ್ತು. ಬಟ್ ಇರೋಣಂತ ನಿಯತ್ತಿತ್ತಲ್ಲ, ಅದು ಕೌಂಟ್ ಆಗುತ್ತೆ ಅನ್ಸುತ್ತಾ ನೋಡೋಣ. ಚೆನ್ನಾಗಿದೆಯಾ ಇಡ್ಲಿ ಚಟ್ನಿ? ಹಾಂ, ಮಸ್ತಾಗಿ. ರಾಣೆಬೆನ್ನೂರು ಅಂದ್ರೆ ಫುಲ್ ಟ್ರಾಫಿಕ್ ರಶ್, ಗಿಜಿ 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 ಅಂತೈತೆ. ತುಂಬ ಚೆನ್ನಾಗಿತ್ತು. ಆರಿಗೆ ಫೋನ್ ಮಾಡಿದ್ನಾ? ಆರಿಗೆ ಫೋನ್ ಮಾಡಿಲ್ಲ. ಫ್ರಿಜ್ ಹೆಂಗೈತೆ ಏನು ಹೇಳೇ ಇಲ್ಲ. ಏನಿಲ್ಲ. ಇವತ್ತೆಷ್ಟು ಚಿಕನ್ ಕೇಳಬೇಕು. ಖಾಲಿ ಆಗ್ಬೇಕು ಪಾಪ. ಇವತ್ತು ಸಂಡೇ ಅಲ್ಲ, ಖಾಲಿ ಆಗಿರುತ್ತೆ. ಆಮೇಲೆ ಮುಸ್ತು ಅಂತೇಳಿ ನಮ್ಮ ರಿಲೇಷನ್ ಬಂದಿದ್ದ ಇವತ್ತು. ದಾವಣಗೆರೆ ನನ್ನ ಮಸ್ಜಿದಿಗೆ ಬಂದಿದ್ದ. ಮನೆಗೆ ಬಾ ಅಂತ ಕರೆದೇ ಬರಲಿಲ್ಲ. ಇಲ್ಲ ಊರಿಗೆ ಹೋಗ್ಬೇಕು ಅಂತನ್ನ. ಸರಿ ತಾಳ್ಕೊ ಹೋಗಂತ ಬಿಟ್ಟು ಬಂದೆ. ಇಲ್ಲ ಅವ್ರ ರಿಲೇಷನ್ ಮನೆಗೆ ಬಂದೆ. ಇಡ್ಲಿ ತಿಂದು ತುಂಬ ದಿನ ಆಗಿತ್ತು ನಾನು. ಈಗ ಬಿಸಿ ಬಿಸಿ ಹಂಗೆ ತಂದಾರ. ಚಟ್ನಿ ಸ್ವಲ್ಪ ಹುಳಿ ಇದ್ದಂಗೆ ಐತೆ, ಹುಣಸೆ ಹುಳಿ. ಹಸಿಮೆಣಸಿನ್ಕಾಯಿ ಹುಳಿ ಬರುತ್ತೆ. ಹೌದಾ? ಕೆಲವೊಂದು ಹಸೆಕಾಯಿ ಹುಳಿ ಬರ್ತದೆ. ಹಾಗೆ ಸರ್ ತಿಂದ್ಬಿಟ್ಟು ಟೀ ಕುಡಿದು ಆಮೇಲೆ ಮತ್ತೆ ಸಿಗ್ತೀನಿ. ಬಿರಿಯಾನಿ ಎಲ್ಲ ಆಗಿತ್ತು, ತಿನ್ನೋಣ ಅನ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ತಿನ್ನೋಣ ಅನ್ಕೊಂಡ್ವಿ. ಬಟ್ ಏನಾಯಿತು, ಆಗಿ ಫೋನ್ ಮಾಡಿದೆ ಈಗ. ಇಲ್ಲ ಮಮ್ಮ, ಹಲ್ಲು ಭಾಳ ಆಗ್ಬಿಟ್ಟೈತೆ ನನಗೆ, ಅರ್ಜೆಂಟಾಗಿ ರಾಯನೂರಿಗೆ ಬಾ ಅಂತ ಅಂದ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ. ಅವನೊಬ್ಬನಿಗೆ ಗೊತ್ತಾಗಲ್ಲ, ಅದಕ್ಕೆ ಈಗ ಬಾ ಅಂತ ಹೇಳಿದಕ್ಕೆ ನಾನು ಮತ್ತೆ ಈಗ ಹೋಗ್ಬೇಕಾಯ್ತು. ಟೈಮ್ ಬಂದು ಇವಾಗ ಟೈಮ್ ಎಷ್ಟಾಗಿತ್ತಪ್ಪ? 9 ಆಯ್ತು. ಈಗ 9:30 ಒಳಗೆ ಹೋಗ್ಬೇಕು, ಹಾಸ್ಪಿಟ್ಲ್ ಬಂದಾಗುತ್ತೆ. ಸೊ ಗೈಸ್ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಸ್ಪಿಟ್ಲಿಗೆ ಹೋಗಿ. ಗೈಸ್ ಜಸ್ಟ್ ಇವಾಗ ಹಾಸ್ಪಿಟ್ಲಿಗೆ ಬಂದೆ. ಸೊ ಹಾಸ್ಪಿಟ್ಲಿಗೆ ಸಂಡೇ ಬೇರೆ ಡಾಕ್ಟ್ರುಗಳು ಸಿಗ್ತಿಲ್ಲ. ಬಟ್ ಇಲ್ಲಿ ಶಿವಮ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಇತ್ತು, ಡೆಂಟಲ್ ಡಾಕ್ಟ್ರ್ ಇರಲಿಲ್ಲ. ಬಟ್ ಡ್ಯೂಟಿ ಡಾಕ್ಟ್ರ್ ಇದ್ದರು, ಅಲ್ಲೇ ತೋರಿಸಿದೆ. ಅದೇ ನಾಳೆ ಡೆಂಟಲ್ ಡಾಕ್ಟ್ರ್ ಕಡೆ ಕನ್ಸಲ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಮಾರ್ನಿಂಗ್ ಮತ್ತೆ ಡೆಂಟಲ್ ಡಾಕ್ಟ್ರ್ ಕಡೆ ಹೋಗಬೇಕು. ಇವಾಗ ಸದ್ಯ ನೋವು ಕಮ್ಮಿ ಆಗೋಕ್ಕೋಸ್ಕರ ಪೇನ್ ಕಿಲ್ಲರು ಆಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ತೋರಿಸ್ಕೊಂಬಿಟ್ಟು ಸೀದಾ ಮನೆಗೆ ಹೋಗ್ಬೇಕೀಗ. ಗೈಸ್ ಜಸ್ಟ್ ಇವಾಗ ಬಂದೆ ಮನೆಗೆ. ಅವನಿಗೆ ತೋರಿಸಿ ಭಾಳ ಪೇನ್ ಇತ್ತು. ಸೊ ಡಾಕ್ಟ್ರು ಇರಲಿಲ್ಲ, ಫಿಸಿಷಿಯನ್ ಇದ್ದರು. ಇವರು ಡೆಂಟಲ್ ಸ್ಪೆಷಲಿಸ್ಟ್ ಯಾರು ಇರಲಿಲ್ಲ ಇವಾಗ ಡಾಕ್ಟ್ರು. ಸೊ ಹಾಗಾಗಿ ಅವನಿಗೆ ತೋರಿಸ್ಬಿಟ್ಟು ಇಂಜೆಕ್ಷನ್ ಮಾಡಿದರು, ಒಂದು ಪೇನ್ ಕಿಲ್ಲರು, ಆಮೇಲೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟರು. ತೊಗೊಂಡ ಬೆಳಗ್ಗೆ ರೋಸಾ ಇರು ತೊಗೊಂಡು ನುಂಗಿ ನಾಳೆ ಮತ್ತೆ ನೋಡೋಣ ಸಾಯಂಕಾಲ ಏನಾಗ್ತದೆ ಡೆಂಟಲ್ ಡಾಕ್ಟ್ರ್ ಕನ್ಸಲ್ಟ್ ಮಾಡೋಣ ಅಂತ ಹೇಳಿದೆ. ಇವತ್ತು ಸಂಡೇ ಬೇರೆ ಇದೆಯಲ್ಲ, ಸೊ ಹಾಗಾಗಿ ಡಾಕ್ಟ್ರ್ ಯಾರೂ ಸಿಗಲಿಲ್ಲ. ಸಿಕ್ಕಿದ್ದೆ ಮತ್ತು ಹೋಗೋಣ ಅಂತ. ಅದು ನೋಡಿದ್ರೆ ದೊಡ್ಡ ಬ್ಲೇಡ್ ಹಾಕಿದ್ರು ಅಲ್ಲಿ. 300 ರೂಪಾಯಿ ಕನ್ಸಲ್ಟೇಷನ್ ಅಂತೆ, 100 ರೂಪಾಯಿ ಇಂಜೆಕ್ಷನ್ಗಂತೆ, 150 ರೂಪಾಯಿ ಟ್ಯಾಬ್ಲೆಟ್ ಅಂದು 520 ರೂಪಾಯಿ ಆಯ್ತು ಬಿಲ್.
ಪಾಪ ಹುಡುಗಿ ಏನೋ ಮಾಡೋಣ ಅಂತ ಇದು ಮಾಡ್ತೈತಿ ಇದನ್ನು ಕೋಳಿ ಅಂಗಡಿ ಓಪನ್ ಮಾಡ್ಕೊಂಡು ಅಷ್ಟಿಷ್ಟು ದುಡಿತೈತಿ, ದುಡ್ದಿದ್ದೆಲ್ಲ ಅಲ್ಲಿಗೆ ಹಾಕ್ಬೇಕು ಪರಿಸ್ಥಿತಿ ಇದು. ಅದು ರೂಟ್ ಕೆನಲ್ ಎಲ್ಲ ಮಾಡ್ಬೇಕಂತ ನಾವು ಫಿಸಿಷಿಯನ್ನು ನಾಳೆ ಆ ಡಾಕ್ಟರ್ ಕಡೆ ತೋರಿಸಿದಾಗ, ಡೆಂಟಲ್ ಡಾಕ್ಟರ್ ಕಡೆ ತೋರಿಸಿದಾಗ ಏನಂತ ಅದು ಫೈಂಡ್ ಔಟ್ ಆಗ್ತದೆ. ನಾಳೆ ಹೋಗ್ಬೇಕು. ಮತ್ತೆ ಇವಾಗ ಬಂದೆ ಮನೆಗೆ. ನಾನು ಇವಾಗ ಊಟ ಮಾಡಿ ಮಲಗಿಬಿಡ್ತೀನಿ, ಯಾಕಂದ್ರೆ ಟೈಮ್ ಬಂದು ಆಲ್ರೆಡಿ 10:30 ಆಯಿತು. ಸೊ ಇವಾಗ ಊಟ ಮಾಡಿ ಮಲಗಿಬಿಡ್ತೀನಿ. ಐ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.